like, share, subscribe. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ತುಂಬಾ ದಿನ ಆಯ್ತು ಸೀರೆ ವಿಡಿಯೋ ಮಾಡಿದೆ. ಸೊ ಹಾಗಾಗಿ ನಿಮ್ಗೋಸ್ಕರ ನಾನು ಪಾವನಿ ಸಿಲ್ಕ್ ಇಂದ ಕೆಲವೊಂದು ಸೀರೆಗಳನ್ನ ಇಟ್ಕೊಂಡು ಬಂದಿದ್ದೇನೆ. ಇದು ಯಾವುದೇ ರೀತಿಯ ಆಫರ್ ಇರೋ ಸೀರೆಗಳು ಅಲ್ಲ, ಹೀಗೆ ಹೋಗಿ ಪರ್ಚೇಸ್ ಮಾಡಿ ತಂದದ್ದು. ನ್ಯೂ ಕಲೆಕ್ಷನ್ಗಳು ತುಂಬಾನೇ ಇತ್ತು, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೋಸ್ಕರ ತಂದಿರುವಂತ ಸೀರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಮಂತ್ ನಮ್ಮ ಮನೆಯಲ್ಲಿ ಫಂಕ್ಷನ್ ಕೂಡ ಇತ್ತು. ಸೊ ಆ ಫಂಕ್ಷನ್ಗೋಸ್ಕರ ಬೈ ಮಾಡಿರುವಂತ ಸೀರೆಗಳು. ಸೊ ನೋಡಿ, ಇದ್ರಲ್ಲಿರುವಂತ ಸೀರೆಗಳನ್ನ ನಾನು ಪಾವನಿ ಸಿಲ್ಕ್ ಇಂದ ಪರ್ಚೇಸ್ ಮಾಡಿ ತಂದಿರುವಂತ ಸೀರೆಗಳು. ಸೊ ತಡ ಮಾಡೋದು ಬೇಡ, ವಿಡಿಯೋನ ಫಟಾಫಟ್ ಅಂತ ಶುರು ಮಾಡೋಣ. ನಿಮ್ಮನ್ನು ಕೂಡ ಕಾಯ್ಸಕ್ಕೆ ನನ್ಗೆ ಇಷ್ಟ ಆಗುದಿಲ್ಲ, ಹಾಗಾಗಿ ಬನ್ನಿ ನಾನು ಒನ್ ಬೈ ಒನ್ ಸೀರೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ. ಅಷ್ಟೇ ಅಲ್ಲದೆ ಈ ಸೀರೆಗೆ ನಾನು ಎಷ್ಟು ಪ್ರೈಸ್ ನ ಕೊಟ್ಟು ತಗೊಂಡಿದ್ದೀನಿ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಷ್ಟೇ ಅಲ್ಲದೆ ನಾನು ನನ್ನ ವ್ಲಾಗ್ ವಿಡಿಯೋನ ತುಳುವಲ್ಲಿ ಮಾಡ್ತಾ ಇದ್ದೇನೆ. ಸೊ ನನ್ಗೆ ನಿಮ್ಮ ಸಪೋರ್ಟ್ ತುಂಬಾನೇ ಅವಶ್ಯಕ. ಸೊ ಆ ವಿಡಿಯೋಗಳನ್ನ ಕೂಡ ನೀವು ವಾಚ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಇದಿಷ್ಟು ಸೀರೆಗಳನ್ನ ನಾನು ಪಾವನಿ ಸಿಲ್ಕ್ ಇಂದ ಪರ್ಚೇಸ್ ಮಾಡಿ ತಂದಿರುವಂತ ಸೀರೆಗಳು. ಸೊ ಬನ್ನಿ, ಇದು 3 ಸೀರೆಯಲ್ಲಿ ನಾನು ನಿಮ್ಗೆ ಯಾವ್ದು ಫಸ್ಟ್ ತೋರಿಸ್ಬೇಕು ಅಂತ ಅನ್ಕೋತೀನಿ. ಆದ್ರೆ ನನ್ಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿರುವಂತ ಸೀರೆ ಮೊದಲಿಗೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು, ಯಾಕೆಂದ್ರೆ ಇದು ಕಲರ್ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿದೆ. ಇದು ಒಂದು ಮರೂನ್ ಕೂಡ ಅಲ್ಲ, ಒಂಥರ ಬ್ರೌನ್ ಶೇಡ್ ಅಲ್ಲಿ ಇದೆ. ನನ್ಗೆ ಈ ತರ ಬ್ರೌನ್ ಆಗಿರ್ಬಹುದು, ಗ್ರೇ ಕಲರ್ ಆಗಿರ್ಬಹುದು, ಆ ತರ ಸೀರೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೋಡಿ, ಇದರಲ್ಲಿ ಒಂದು ಡಾಟ್ ಡಿಸೈನ್ ಕೂಡ ಇದೆ, ಒಂದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಇದೆ. ಅಷ್ಟೇ ಅಲ್ಲದೆ ಇದರ ಪ್ರೈಸ್ ಎಷ್ಟು ಗೊತ್ತಾ? 2000 ರುಪೀಸಿಗೆ ಇಷ್ಟೊಂದು ಚೆನ್ನಾಗಿರುವಂತ ಸೀರೆಗಳು ನಿಮ್ಗೆ ಸಿಗುತ್ತೆ. ನೋಡಿ, ಇದರ ಬಾರ್ಡರ್ ಈ ರೀತಿ ಇದೆ. ಇದಕ್ಕೆ ನಾನು ಕುಚ್ಚು ಕೂಡ ಹಾಕೊಂಡಿದ್ದೇನೆ. ಇದು ಇವತ್ತೇ ಹಾಕಿದ್ದು. ನೋಡಿ, ಇದು ನಮ್ಮ ಬೂಟಿಕ್ ಅಲ್ಲಿ ನಾವು ಮಾಡಿ ಕೊಡ್ತೇವೆ. ಈ ತರ ಸೀರೆಗಳಿಗೆ ಈ ತರ ಕುಚ್ಚು ಇಟ್ಟು ಕೊಡ್ತೇವೆ. ಇದು ಉಲ್ಟಾ ಸೈಡ್ ಅಲ್ಲಿ ಇದೆ. ಸೊ ನೋಡಿ, ಈ ತರ ಇದ್ರ ಪಲ್ಲು. ಇದು ಗೋಲ್ಡ್ ಅಲ್ಲ, ಒಂಥರ ಕಾಪರ್ ಕಲರ್ ಅಲ್ಲಿ ಇದೆ. ನೋಡಿ, ನನ್ಗೆ ಈ ತರ ಬಾರ್ಡರ್ಲೆಸ್ ಸೀರೆಗಳಿದೆ ಅಲ್ಲ, ಆ ತರ ಸೀರೆಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಇದ್ರಲ್ಲಿ ಕೂಡ ಬಾರ್ಡರ್ ಅಷ್ಟೊಂದು ತುಂಬಾ ಅಂತ ಏನು ಇಲ್ಲ, ಸ್ವಲ್ಪ ಒಂದು ಲೈನ್ ತರ ಬಾರ್ಡರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಸೀರೆ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ. ಕೆಲವರಲ್ಲಿ ಲೈನ್ಸ್ ಬರುತ್ತೆ. ಈಗ ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ಜಾಸ್ತಿ ಲೈನ್ಸ್ ಇರುತ್ತೆ. ಸೊ ಅದು ಒಂಥರ ಡಿಫ್ರೆಂಟ್ ಡಿಸೈನ್. ಆದ್ರೆ ಇದು ನೋಡಿ, ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ. ಮದುವೆಗೆಲ್ಲ ಉಟ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಅಷ್ಟೇ ಅಲ್ಲದೆ ತುಂಬಾ ರೀಸನೇಬಲ್ ಪ್ರೈಸ್ ಅಂತ ಕೂಡ ನನ್ಗೆ ಅನ್ಸ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲ ಪಾವನಿ ಸಿಲ್ಕಿಗೆ. ನಾನು ಹೋಗ್ತೇನೆ ಕೆಲವು ಸಲ, ನನ್ಗೆ ಏನಾದ್ರು ಬೈ ಮಾಡೋದಕ್ಕೆ ಇದ್ರೆ ಸೀರೆ ಪಾವನಿಗೆ ಹೋಗ್ತೇನೆ. ಯಾಕೆಂದ್ರೆ ನಾನು ಮೈಸೂರು ಸಿಲ್ಕ್ ತರ ಎಲ್ಲ ಸೀರೆ ಬೇಕಿದ್ರೆ ಸಂಜೀವ್ ಶೆಟ್ಟಿ ಆಗಿರ್ಬೋದು, ಭಂಡಾರ್ ಕಟ್ಸ್ ಆಗಿರ್ಬೋದು, ಸೊ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ತೇನೆ. ಅಲ್ಲಿ ನನ್ಗೆ ಈ ತರ ಸೀರೆ ಕೂಡ ಸಿಕ್ತು. ಇದು ಕೂಡ ಸ್ವಲ್ಪ ಒಂದು ಎಂತ ಹೇಳ್ಬೋದು, ಮೈಸೂರು ಸಿಲ್ಕ್ ತರನೇ ಇದೆ. ನೋಡಿ, ತೆಳು ಮೆಟೀರಿಯಲ್, ಪರ್ಪಲ್ ಕಲರ್ ಅಲ್ಲಿ ಇದೆ. ಇದರ ಪ್ರೈಸ್ ಹೇಳ್ತೇನೆ ಮೊದಲು ಎಷ್ಟು ಅಂತ ನಿಮ್ಗೆ ತೋರಿಸ್ತೇನೆ. 1320 ರುಪೀಸ್. ನೋಡಿ, ಇದು ಒಂದು ಪರ್ಪಲ್ ಕಲರ್ ಸೀರೆ. ಇದು ನೋಡ್ಲಿಕ್ಕೆ ಸ್ವಲ್ಪ ಮೈಸೂರು ಸಿಲ್ಕ್ ತರಾನೇ ಇದೆ. ಹೆವಿ ಅಲ್ಲ, ಸಾಫ್ಟ್ ಮೆಟೀರಿಯಲ್. ನೋಡಿ, ಉಟ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ನೋಡಿ, ಇದು ಪೂರ್ತಿ ಸೀರೆ ಇದೇ ರೀತಿ ಇದೆ. ತೋರಿಸ್ತೇನೆ. ಗೋಲ್ಡ್ ಅಲ್ಲ, ಬಾರ್ಡರ್ ಸ್ವಲ್ಪ ಗೋಲ್ಡ್ ಇಲ್ಲ. ಇದಕ್ಕೆಂತ ಹೇಳ್ತಾರೆ, ಇದು ಸ್ವಲ್ಪ ಲೈಟ್ ಶೇಡ್ ಅಲ್ಲಿ ಉಂಟು. ಗೋಲ್ಡೇ ಆದ್ರೆ ಲೈಟ್. ಗೋಲ್ಡ್ ಅಲ್ಲಿ ಉಂಟಲ್ಲ, ತುಂಬಾ ತರ ಬರುತ್ತೆ, ಡಾರ್ಕ್, ಆ ತರ ಡಿಫ್ರೆಂಟ್ ಗೋಲ್ಡ್ ಇರುತ್ತೆ. ಬಟ್ ಇದು ಗೋಲ್ಡೇ ಆದ್ರೆ ಅಷ್ಟೊಂದು ಡಾರ್ಕ್ ಅಲ್ಲ, ಹಾಗಾಗಿ ಇಷ್ಟ ಆಯ್ತು. ಸೊ ಇದು ಬ್ಲೌಸ್ ಪೀಸ್.
ಇದ್ರದ್ದು ಕಲರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ತರ ಕಲರ್ಗಳೆಲ್ಲ ಸಿಗುದು ಸ್ವಲ್ಪ ಕಡಿಮೆ, ಹಾಗಾಗಿ ಇದು ಸೀರೆ ನಂಗೆ ಇಷ್ಟ ಆಯ್ತು. ನೋಡಿ, ಇದು ಸಿಲ್ಕ್ ಸೀರೆ. ಇದ್ರದ್ದು ಕಲರ್ ಕಾಂಬಿನೇಷನ್ ನೀವೇ ನೋಡ್ಬೋದು, ಹತ್ರದಿಂದ ತೋರಿಸ್ತೇನೆ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 5360 rupees. ಇದು ಕೂಡ ಅಷ್ಟೇ ಸಾಫ್ಟ್ ತರ ಇದೆ, ತುಂಬಾ ಎಂತ ಹೇಳ್ತಾರೆ, ತುಂಬಾ ದಪ್ಪ ದಪ್ಪ ತರ ಇಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಇದೆ ಮೆಟೀರಿಯಲ್. ಇದ್ರ ಬಾರ್ಡರ್ ಮಾತ್ರ ಅಗಲ ಬಾರ್ಡರ್ ಸೀರೆ. ಈಗ ಜಾಸ್ತಿ ಈ ತರ ಅಗಲ ಬಾರ್ಡರ್ ಸೀರೆ ಉಂಟಲ್ಲ, ತುಂಬಾ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನಾನು ಈ ತರ ಸೀರೆನ ಒಂದು ಬೇಕು ಅಂತ ಪರ್ಚೇಸ್ ಮಾಡಿದೆ. ಇದ್ರ ಕಲರ್ ಉಂಟಲ್ಲ, ಒಂಥರ ಪೀಚ್ ಕೂಡ ಅಲ್ಲ, ಇದು ರೆಡ್ ಕೂಡ ಅಲ್ಲ, ಪಿಂಕ್ ಪೀಚ್ ಮಿಕ್ಸ್ ಆಗಿ ಒಂಥರ ಶೈನಿಂಗ್ ಬರ್ತಾ ಉಂಟು. ನನ್ನ ಫ್ರೆಂಡ್ ಹೇಳುದು ಇದು ಮೆಂತೆ ಉಂಟಲ್ಲ, ಮೆಂತೆ ಅದು ಹುರಿದಾಗ ಬರ್ತದಂತೆ, ಅದು ಕಲರ್. ನನ್ಗೆ ಗೊತ್ತಿಲ್ಲ ಯಾರು ಹೇಳಿದ್ದು, ಬಟ್ ಅದು ಕಲರ್ ಅಲ್ಲ. ನಿಮ್ಗೆ ಅನಿಸ್ಬಹುದು. ನಂಗೆ ಉಂಟಲ್ಲ, ಇದನ್ನ ಪೂರ್ತಿಯಾಗಿ ಓಪನ್ ಮಾಡಿ ತೋರಿಸ್ಲಿಕ್ಕೆ ಸಹ ಆಸೆ ಆಗ್ತಾ ಉಂಟು, ಯಾಕಂದ್ರೆ ಇದೇ ರೀತಿ ಫೋಲ್ಡಿಂಗ್ ನಂಗೆ ಮಾಡ್ಲಿಕ್ಕೆ ಬರುದಿಲ್ಲ, ಮತ್ತೆ ನಾನು ಮುದ್ದೆ ಮಾಡಿ ಇಡ್ಬೇಕಾಗ್ತದಲ್ಲ. ಸೊ ಅದಕ್ಕಾಗಿ ಈ ರೀತಿ ತೋರಿಸ್ತಾ ಇದ್ದೇನೆ ನೋಡಿ. ಈ 3 ಸೀರೆಯಲ್ಲಿ ಯಾವ ಸೀರೆ ತುಂಬಾ ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇಷ್ಟ ಆದದ್ದು ಡಾರ್ಕ್ ಮೆರೂನ್ ಸೀರೆ. ಅದು ಮೆರೂನ್ ಅಲ್ಲ, ಒಂಥರ ಬ್ರೌನ್ ಶೇಡ್ ಅಲ್ಲಿ ಇದೆ. ಸೊ ಹಾಗಾಗಿ ನೋಡಿ, ಈ ತರ ಸೀರೆಗಳು ಉಂಟಲ್ಲ ಮದುವೆಗೆ ಮಾತ್ರ ಉಡ್ಲಿಕ್ಕೆ ಆಗುದು, ಬೇರೆ ಕಡೆ ಆಗುದಿಲ್ಲ. ಇದರ ಪಲ್ಲು ತೋರಿಸ್ತೇನೆ ನಾನು, ಹಾಗೆ ತೋರಿಸ್ತೇನೆ ನೋಡಿ. ಇದು ಪಲ್ಲು, ಬ್ಲೌಸ್ ಪೀಸ್ ಕೂಡ ಇದೇ ರೀತಿ ಬರುತ್ತೆ. ಇದು ಸೀರೆ ಸೆರಗು. ಇದು ಬ್ಲೌಸ್ ಪೀಸ್. ಉಲ್ಟಾ ತೋರಿಸ್ತಿದ್ದೇನೆ, ಸಾರಿ. ಇದು ಬ್ಲೌಸ್ ಪೀಸ್. ಅಷ್ಟೇ ಅಲ್ಲದೆ ಬ್ಲೌಸ್ ಪೀಸ್ ನೋಡಿ ನೀವು ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, ಎಷ್ಟು ದಪ್ಪ ಇದ್ರೂ ಕೂಡ ಇದರಲ್ಲಿ ಸ್ಟಿಚ್ ಮಾಡಿಸ್ಲಿಕ್ಕೆ ಆಗ್ತದೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ತುಂಬಾ ರೇಟ್ ಇದು ಸೀರೆ ತಂದಾಗ ಎಂತ ಆಗ್ತದೆ ಗೊತ್ತಾ, 15-20,000 ಎಲ್ಲ ಸೀರೆ ನನ್ಗೆ ಇಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಸಿಗುತ್ತೆ. ಅದರಲ್ಲಿ 75 ಸೆಂಟಿಮೀಟರ್ 80 ಸೆಂಟಿಮೀಟರ್ ಅಷ್ಟೇ ಬ್ಲೌಸ್ ಇರುತ್ತೆ. ನಿಮ್ಮದು 5,000 ಒಳಗೆ ಇರ್ತದಲ್ಲ, 2,000 2,500 3,000 ಆ ತರ ಸೀರೆಗಳಲ್ಲಿ ದೊಡ್ಡ ಬ್ಲೌಸ್ ಪೀಸ್ ಇರ್ತದೆ. ಅದು ಯಾಕೆ ಅಂತ ಗೊತ್ತಿಲ್ಲ ನನ್ಗೆ. ನನ್ಗೆ ಒಂದು ಕಸ್ಟಮರ್ ಒಂದು ಬ್ಲೌಸ್ ಕೊಟ್ಟಿದ್ರ ಆಯ್ತಾ, ಅದಕ್ಕೆ ಸೀರೆಗೆ 24,000 ಇದು ಸೀರೆ, ಅದ್ರಲ್ಲಿ ಬ್ಲೌಸ್ ಇದ್ದದ್ದು ಮಾತ್ರ 75 ಸೆಂಟಿಮೀಟರ್. ಯಾಕೆ ಅದ್ರಲ್ಲಿ ಒಂದು 1/4 ಇಂಚ್ ತೆಗೆದು ಇಡ್ತಾರೆ ಅಂತ ಗೊತ್ತಿಲ್ಲ. ಕೊಡುವಾಗ ಪೂರ್ತಿ ಕೊಡ್ಬೇಕಲ್ಲ, 1 ಮೀಟರ್ ಕೊಟ್ರೆ ನಮಗೂ ಕೂಡ ಸ್ಟಿಚ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲದ್ರೆ ಬೇರೆ ಮೆಟೀರಿಯಲ್ ತಂದು ಕಟ್ ಮಾಡಿ ಎಲ್ಲ ಜಾಯಿಂಟ್ ಕೊಡ್ಬೇಕಲ್ಲ, ಅದು ಕಷ್ಟ ಆಗ್ತದೆ. ಹಾಗೆ ನಾನು ಯಾವಾಗ ಸಹ ನೋಡುವಾಗ ಮೊದಲು ಬ್ಲೌಸ್ ನೋಡುದು ಎಷ್ಟು ದೊಡ್ಡದುಂಟು ಅಂತ. ನೋಡಿ, ಇದ್ರಲ್ಲಿ ಎಷ್ಟು ದೊಡ್ಡ ಬ್ಲೌಸ್ ಪೀಸ್ ಉಂಟು, ನೋಡುವಾಗಲೇ ಖುಷಿ ಆಗ್ತದೆ. ಎಂತಾದ್ರೂ ಡಿಸೈನ್ ಮಾಡ್ಲಿಕ್ಕೆಲ್ಲ ಇದ್ರೆ ನೋಡಿ, ದೊಡ್ಡ ಬ್ಲೌಸ್ ಪೀಸ್ ಇದ್ರೆ ನಮ್ಗೂ ಅದ್ರಲ್ಲೇ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ಹುಡುಕಿ ತರಬೇಕಲ್ಲ ಹಾಗೆ. ಸೊ ಈ 3 ಸೀರೆಗಳನ್ನ ನೀವು ನೋಡಿದೀರಾ. ನಿಮ್ಗೆ ಯಾವುದು ಇದರಲ್ಲಿ 3ರಲ್ಲಿ ತುಂಬಾ ಇಷ್ಟ ಆಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ನಾನು ಇದು 3 ಸೀರೆದ್ದು ಪ್ರೈಸ್ ಕೂಡ ಹೇಳಿದ್ದೇನೆ. ಇದಕ್ಕೆ ಕಾಸ್ಟ್ಲಿ ಆಯ್ತಾ ಅಥವಾ ಕಮ್ಮಿ ಆಯ್ತಾ ಅನ್ನೋದನ್ನ ಕೂಡ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಷ್ಟಲ್ಲದೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಬೇಡಿ. ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ 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 ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನನ್ನ ವ್ಲಾಗ್ ವಿಡಿಯೋನ ಕೂಡ ಇಷ್ಟಪಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಹೀಗೆ ಇರ್ಲಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.